ನಮ್ಮ ನಮಸ್ಕಾರಗಳು. ನನ್ನ ಹೆಸರು ಎಂ ಲವೀಶ್. ನನ್ನ ಹೆಸರು ಎಂ ವಿತೇಶ್. ನಮ್ಮ ತಂದೆ ಹೆಸರು ಸಿ ಮುಖೇಶ್. ನಮ್ಮ ತಾಯಿ ಹೆಸರು ಎಸ್ ಕಾವ್ಯ. ನಾವು ಶಿಡ್ಲಘಟ್ಟದ ನಿವಾಸಿಯರು. ನಾವು ಗಾಯತ್ರಿ ಮಂತ್ರವನ್ನು ಹೇಳುತ್ತಿದ್ದೇವೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಧನ್ಯವಾದಗಳು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಡೀ ವಿಶ್ವದ ಸೃಷ್ಟಿಕರ್ತನಾದ ಭಗವಂತನೇ ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಪ್ರಜ್ವಲಿತವಾದ ಜ್ಞಾನವೆಂಬ ಪ್ರಕಾಶವನ್ನು ನೀಡಿ ನಮ್ಮನ್ನು ಉದ್ಧರಿಸಿ ಕಾಪಾಡು ಎಂಬುದು ಈ ಮಂತ್ರದ ಅರ್ಥವಾಗಿದೆ. ಈ ಗಾಯತ್ರಿ ಮಂತ್ರವು ಮಹಾಮಂತ್ರಗಳಲ್ಲಿ ಒಂದಾಗಿದೆ. ಇದು ಮೊದಲ ಮಂತ್ರವಾಗಿದೆ. ಅಂದರೆ ಮೊದಲ ಗ್ರಂಥವಾದ ಋಗ್ವೇದವು ಈ ಮಂತ್ರದಿಂದ ಪ್ರಾರಂಭವಾಗುತ್ತದೆ. 4 ವೇದಗಳನ್ನು ರಚಿಸುವ ಮೊದಲು ಬ್ರಹ್ಮನು 24 ಅಕ್ಷರಗಳ ಗಾಯತ್ರಿ ಮಂತ್ರವನ್ನು ರಚಿಸಿದನು ಎಂದು ಹೇಳಲಾಗುತ್ತದೆ. ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರದ ಉಚ್ಚಾರಣೆಯು ದೇವತೆಯನ್ನು ಆಹ್ವಾನಿಸುತ್ತದೆ. ಗಾಯತ್ರಿ ಮಂತ್ರದ 24 ಅಕ್ಷರಗಳು 24 ದೇವತೆಗಳನ್ನು ಉಲ್ಲೇಖಿಸುತ್ತದೆ. ಅವುಗಳು 24 ಜಾಗೃತ ಶಕ್ತಿಗಳಾಗಿವೆ. ಈ ಮಂತ್ರದ 24 ಅಕ್ಷರಗಳು ಬೀಜಾಕ್ಷರಗಳಾಗಿವೆ. ಈ ಮಂತ್ರದಲ್ಲಿ ಅಕಾರ, ಉಕಾರ, ಮಕಾರ ಈ 3 ಅಕ್ಷರಗಳಿಂದ ಕೂಡಿದ ಓಂಕಾರವು ಪ್ರಣವ ಸ್ವರೂಪವಾಗಿದೆ. ಈ ಮಂತ್ರಕ್ಕೆ ಯಾವುದೇ ಅಂತ್ಯವಿಲ್ಲ. ಇಂತಹ ಮಹಾಮಂತ್ರವನ್ನು ನಿತ್ಯ ಭಕ್ತಿಯಿಂದ ಪಠಿಸುತ್ತಾ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು.